ಹೆಲೋ ಸ್ನೇಹಿತರೆ, 60 ವರ್ಷ ದಾಟಿದ ಮೇಲೂ 20ರ ಹರೆಯದಂತೆ ಕಾಣಲು ನಾವು ನಮ್ಮ ಬಗ್ಗೆ ಸ್ವಲ್ಪ ಹೆಚ್ಚು ಕಾಳಜಿ ವಹಿಸಬೇಕು. ಕೆಲವು ಸಾಮಾನ್ಯ ಆಹಾರಗಳು ಈ ವಯಸ್ಸಿನಲ್ಲಿ ದೇಹಕ್ಕೆ ತೊಂದರೆ ಉಂಟು ಮಾಡಬಹುದು. ಯಾವ ಆಹಾರಗಳನ್ನು ಕಡಿಮೆ ಮಾಡಬೇಕು ಮತ್ತು ನಮ್ಮ ಮುಖದ ಕಾಂತಿಯನ್ನು ಹೆಚ್ಚಿಸಲು ಕೆಲವು ಸರಳ ಸಲಹೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನಮ್ಮ ದಿವ್ಯಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ನಿಂಬೆ ಹಣ್ಣನ್ನು ವಾರದಲ್ಲಿ 2-3 ಬಾರಿ ಮುಖಕ್ಕೆ ಉಜ್ಜಿದರೆ ಚರ್ಮದ ಜಿಡ್ಡು ತೊಲಗುತ್ತದೆ. ನಿಂಬೆ ರಸ ಹಾಲಿನ ಕೆನೆ ಕಲಸಿ ಮುಖ, ಕೈ, ಕುತ್ತಿಗೆಗೆ ಸವರಿಕೊಂಡು ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ನಂತರ ಮುಖ ತೊಳೆದರೆ ಒಣಚರ್ಮ ಹೊಳಪನ್ನು ಪಡೆಯುತ್ತದೆ. ನಿಂಬೆ ರಸದಲ್ಲಿ ಸೌತೆಕಾಯಿ ರಸವನ್ನು ಸೇರಿಸಿ ಮುಖಕ್ಕೆ ಹಚ್ಚಿಕೊಳ್ಳಿ, ಮುಖ ಬೆಳ್ಳಗಾಗುವುದು. ಪ್ರತಿನಿತ್ಯ 1 ಟೊಮೆಟೊದ ರಸವನ್ನು ಮುಖಕ್ಕೆ ತೆಕ್ಕಿದರೆ ಒಳ್ಳೆಯದು. ಅರ್ಧ ಗಂಟೆಯ ನಂತರ ಮುಖ ತೊಳೆಯಿರಿ, ಇದರಿಂದ ಚರ್ಮದ ಜಿಡ್ಡು ಕಡಿಮೆಯಾಗುತ್ತದೆ. ಮಾಗಿದ ಬಾಳೆಹಣ್ಣನ್ನು ಮುದ್ದೆಯಂತೆ ಮಾಡಿ ಅದಕ್ಕೆ 1 ಟೀ ಸ್ಪೂನ್ ಜೇನುತುಪ್ಪ ಬೆರೆಸಿ ಮರ್ದನ ಮಾಡಿ ಮುಖಕ್ಕೆ ಹಚ್ಚಿ ಅದು ಆರಿದ ನಂತರ ತಣ್ಣೀರಿನಿಂದ ತೊಳೆದುಕೊಳ್ಳಿ. ಇದು ಮಾಯ್ಶ್ಚರೈಸರ್ ಅಂತೆ ಕೆಲಸ ಮಾಡಿ ನಿಮ್ಮ ಚರ್ಮಕ್ಕೆ ಪಳಪಳ ಹೊಳಪನ್ನು ನೀಡುತ್ತದೆ. ಇದು ಒಣಚರ್ಮದವರಿಗೆ ಸೂಕ್ತವಾದ ಉಪಾಯ. ಒಂದು ರಾತ್ರಿ ಪೂರ್ತಿ ಗಸಗಸೆಯನ್ನು ನೀರಿನಲ್ಲಿ ನೆನೆಸಿಡಿ. ಅದನ್ನು ನೀರಿನಿಂದ ಹೊರತೆಗೆದು ಹಾಲಿನೊಂದಿಗೆ ಸೇರಿಸಿ ರುಬ್ಬಿ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿ ಆರಿದ ನಂತರ ತಣ್ಣನೆಯ ನೀರಿನಿಂದ ತೊಳೆದುಕೊಳ್ಳಿ. ಗಸಗಸೆಯಲ್ಲಿ ಪ್ರಕೃತಿ ಸಹಜವಾದ ಎಣ್ಣೆ ನಿಮ್ಮ ಒಣಚರ್ಮಕ್ಕೆ ಬೇಕಾದ ತೇವಾಂಶವನ್ನು ಒದಗಿಸುತ್ತದೆ. ಹಸಿ ಹಾಲನ್ನು ತೆಗೆದುಕೊಂಡು ನಿಮ್ಮ ಮುಖಕ್ಕೆ ತೆಳುವಾಗಿ ಹಾಲಿನಿಂದ ಮರ್ದನ ಮಾಡಿ ಆರಿದ ನಂತರ ತೊಳೆದುಕೊಳ್ಳಿ. ಹೀಗೆ ಮಾಡುವುದರಿಂದ ಒಣಚರ್ಮ ಮೃದುವಾಗುತ್ತದೆ. ರಾತ್ರಿ 4-5 ಬಾದಾಮಿಗಳನ್ನು ನೆನೆಸಿಡಿ. ಮರುದಿನ ಸಿಪ್ಪೆ ತೆಗೆದು ಅರಿಯಿರಿ. ಅದಕ್ಕೆ 1-2 ಚಮಚದಷ್ಟು ಕಡಲೆ ಹಿಟ್ಟು, 1 ಚಮಚ ಹಸಿ ಹಾಲು ಮತ್ತು ನಿಂಬೆ ರಸ ಸೇರಿಸಿ ಮುಖಕ್ಕೆ ಲೇಪಿಸಿ. 15 ನಿಮಿಷಗಳ ನಂತರ ಮುಖ ಮರ್ದನ ಮಾಡಿ ಬೆಚ್ಚಗಿನ ನೀರಿನಿಂದ ಮುಖ ತೊಳೆಯಿರಿ. ಇದರಿಂದ ಕಂದು ಬಣ್ಣಕ್ಕೆ ತಿರುಗಿದ ಮುಖ ಬೆಳ್ಳಗಾಗುವುದು. ಬೇಯಿಸಿದ ಕಡಲೆ ಹಿಟ್ಟನ್ನು ಮುಖ ತೊಳೆಯಲು ಉಪಯೋಗಿಸಿ. ಪ್ರತಿ ಬಾರಿ ಸೋಪಿನಿಂದ ಮುಖ ತೊಳೆಯುವುದರಿಂದ ಮುಖದಲ್ಲಿನ ಕೆಲವು ಒಳ್ಳೆಯ ಅಂಶಗಳನ್ನು ಹೊರಹಾಕಿ ಬಿಡುತ್ತದೆ. ಮೊಸರು ಒಳ್ಳೆಯ ಕ್ಲೆನ್ಸರ್. ಮೊಸರಿನಿಂದ ಮಸಾಜ್ ಮಾಡಿ ಮುಖ ತೊಳೆದುಕೊಂಡರೆ ಮುಖ, ಕೈಗಳಲ್ಲಿರುವ ಕೊಳೆ ಕಿತ್ತು ಹೋಗುತ್ತದೆ. ತೀರಾ ಬಿಸಿ ನೀರಿನಿಂದ ಮುಖ ತೊಳೆದರೆ ಚರ್ಮದ ಮೃದುತ್ವ ಹಾಳಾಗುತ್ತದೆ. ತಣ್ಣೀರಿನಲ್ಲಿ ಮಾತ್ರ ತೊಳೆಯಿರಿ. 2 ದಿನಕ್ಕೆ ಎಷ್ಟೇ ಕೆಲಸದ ಒತ್ತಡ ಇದ್ದರೂ ವೇಳೆಗೆ ಸರಿಯಾಗಿ ಆರೋಗ್ಯಕರ ಆಹಾರ ಮತ್ತು 6-8 ಗಂಟೆಗಳ ನಿದ್ದೆ, 4-5 ಲೀಟರ್ ನೀರು ಕುಡಿಯುವುದರಿಂದ ದೇಹ, ಮುಖ ಎರಡೂ ಸುಂದರಗೊಳಿಸಬಹುದು. ಸ್ವಲ್ಪ ವ್ಯಾಯಾಮ ಕೂಡ ಅಗತ್ಯ. 1-2 ಹನಿ ಕೊಬ್ಬರಿ ಎಣ್ಣೆಯನ್ನು ಹಾಲಿನ ಕೆನೆಯಲ್ಲಿ ಬೆರೆಸಿ ಅದನ್ನು ಮುಖಕ್ಕೆ ಹಚ್ಚಿಕೊಂಡು 1 ತಾಸು ಆರಲು ಬಿಟ್ಟು ನಂತರ ತಣ್ಣೀರಿನಿಂದ ಚೆನ್ನಾಗಿ ತೊಳೆದುಕೊಳ್ಳಬೇಕು. ಇದು ಮುಖಕಾಂತಿಗೆ, ಒಣಚರ್ಮದವರಿಗೆ, ಚಳಿಯಲ್ಲಿ ಒಡೆದ ಚರ್ಮಕ್ಕೆ ಒಳ್ಳೆಯದು. ಅತಿಯಾಗಿ ಸಿಹಿ ತಿಂಡಿಗಳು, ಎಣ್ಣೆಯ ಪದಾರ್ಥಗಳು, ಚಹಾ, ಕಾಫಿ, ಬೇಕರಿ ತಿನಿಸುಗಳು ಚರ್ಮದ ಗುಣಮಟ್ಟವನ್ನು ಹಾಳು ಮಾಡುತ್ತದೆ. ಟೊಮೆಟೊ ಜ್ಯೂಸ್, ಮುಲ್ತಾನಿ ಮಿಟ್ಟಿ ಬೆರೆಸಿ ಮುಖಕ್ಕೆ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ಮುಖ ತೊಳೆಯಿರಿ. ರಂಧ್ರಗಳು ಕ್ರಮೇಣ ದೂರವಾಗುತ್ತದೆ. ಕಪ್ಪು ಕಲೆಗೆ ಹಾಲು, ದ್ರಾಕ್ಷಿ ಜ್ಯೂಸ್, ಸೌತೆಕಾಯಿ ರಸ ಇವುಗಳಲ್ಲಿ ಯಾವುದಾದರೂ ಒಂದು ಹಚ್ಚುತ್ತಾ ಬಂದರೆ ಕ್ರಮೇಣ ಇವು ದೂರವಾಗುತ್ತದೆ. ನಿಂಬೆ ರಸ ಹಾಗೂ ಜೇನುತುಪ್ಪವನ್ನು ಬೆರೆಸಿ ಸ್ನಾನಕ್ಕೆ ಹೋಗುವ ಮುನ್ನ ಮುಖಕ್ಕೆ ಹಚ್ಚಿ 10 ನಿಮಿಷ ಬಿಟ್ಟು ಸ್ನಾನ ಮಾಡಿ. ಪ್ರತಿನಿತ್ಯ ಹೀಗೆ ಮಾಡಿದರೆ ಕೆಲವೇ ದಿನಗಳಲ್ಲಿ ಹೊಳಪಾದ ಮುಖ ನಿಮ್ಮದಾಗುತ್ತದೆ. ಮುಖದಲ್ಲಿ ತುಂಬ ಆಯಾಸ ಕಂಡು ಬಂದಾಗ, ಹೆಚ್ಚಾಗಿ ಕೆಲಸದ ಒತ್ತಡದಿಂದ ಮತ್ತು ಬೇಸಿಗೆಯಲ್ಲಿ ಈ ರೀತಿ ಆಗುವುದು ಸಹಜ. ಅಂತಹ ಸಮಯದಲ್ಲಿ
ಸೌತೆಕಾಯಿ ರಸವನ್ನು ಹಚ್ಚಿಕೊಂಡು 20 ನಿಮಿಷ ಕಳೆದ ನಂತರ ಮುಖ ತೊಳೆಯಿರಿ. ಮುಖ ಫ್ರೆಶ್ ಆಗಿ ಕಾಣುತ್ತದೆ. ಬೇಸಿಗೆಯಲ್ಲಿ ಆಗಾಗ್ಗೆ ಐಸ್ ತುಂಡುಗಳನ್ನು ಒತ್ತುವುದರಿಂದ ಮುಖ ಕಪ್ಪಾಗುವುದಿಲ್ಲ, ಒಣಗುವುದಿಲ್ಲ, ಅಲ್ಲದೆ ಸುಕ್ಕುಗಳು ಬರುವುದಿಲ್ಲ. ಮುಖವು ಪ್ರಕಾಶಮಾನವಾಗಿರುತ್ತದೆ. ಮುಖಕ್ಕೆ ಮೊಸರು ಹಚ್ಚಿ 1/4 ಗಂಟೆ ಬಿಟ್ಟು ತೊಳೆಯಿರಿ. ಇವು ರಂಧ್ರಗಳನ್ನು ಕಿರಿದಾಗಿಸಿ ಮುಖ ಬಿಗಿಯಾಗಿ ಮಾಡುತ್ತದೆ. ಸದಾ ಹೊರಗಡೆ ಓಡಾಡುವವರಿಗೆ ಬಣ್ಣ ಮಾಸುವುದು ಸಹಜ. ಒಣಚರ್ಮದವರು 1 ಬಟ್ಟಲು ಹಾಲಿಗೆ ಅರ್ಧ ನಿಂಬೆಹೋಳನ್ನು ಹಾಕಿ ಅರ್ಧ ಗಂಟೆ ಬಿಟ್ಟು ರಸ ಹಿಂಡಿ ಶೋಧಿಸಿ ಮುಖ ಕತ್ತು ಕೈಕಾಲುಗಳಿಗೆ ಹಚ್ಚಬೇಕು. ಸೌತೆಕಾಯಿ ರಸದಲ್ಲಿ ಕಡಲೆ ಹಿಟ್ಟು ಬೆರೆಸಿ ಮುಖಕ್ಕೆ ಹಚ್ಚಿಕೊಂಡು ಸ್ವಲ್ಪ ಹೊತ್ತಿನ ನಂತರ ತಣ್ಣೀರಿನಿಂದ ಮುಖ ತೊಳೆದರೆ ಮುಖದ ಕಾಂತಿ ಹಿಮ್ಮಡಿಸುತ್ತದೆ. ಮಿತಿಮೀರಿ ಮಾಂಸಾಹಾರ ಸೇವಿಸಿದರೆ ದೇಹದ ತೂಕ ಜಾಸ್ತಿಯಾಗುವುದಲ್ಲದೆ ಮುಖದ ಕಾಂತಿ ಕ್ಷೀಣಿಸುತ್ತದೆ. ವಾರಕ್ಕೊಂದು ಬಾರಿಯಾದರೂ ತ್ವಚೆಗೆ ಪೋಷಣೆ ನೀಡಲು ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡಿ. ಅರ್ಧ ಗಂಟೆಯ ನಂತರ ಸ್ನಾನ ಮಾಡಿ. ಒರಟು ಶುಷ್ಕ ಚರ್ಮವನ್ನು ಮೃದುವಾಗಿಸಲು ಮೊಟ್ಟೆಯ ಹಳದಿಗೆ 1 ಚಮಚ ನಿಂಬೆ ರಸ, 1 ಚಮಚ ಆಲಿವೆಣ್ಣೆ ಸೇರಿಸಿ ಮುಖಕ್ಕೆ ಸವರಿ ಗಟ್ಟಿಯಾಗುವವರೆಗೆ ಬಿಟ್ಟು ನಂತರ ಬೆಚ್ಚಗಿನ ನೀರಿನಲ್ಲಿ ಮುಖ ತೊಳೆಯಿರಿ. ಒಣ ಚರ್ಮ ಇರುವವರು 2 ಚಮಚ ಬಾದಾಮಿ ಎಣ್ಣೆಗೆ 1 ಚಮಚ ಹಾಲು, 1 ಚಮಚ ನಿಂಬೆ ರಸ ಸೇರಿಸಿ ಹಚ್ಚಿಕೊಂಡು ಅರ್ಧ ಗಂಟೆಯ ನಂತರ ಮುಖ ತೊಳೆದರೆ ಮುಖಕ್ಕೆ ಅವಶ್ಯವಿರುವ ಜಿಡ್ಡನ್ನು ಒದಗಿಸಿದಂತಾಗುತ್ತದೆ. 2 ಟೇಬಲ್ ಚಮಚ ಮುಲ್ತಾನಿ ಮಿಟ್ಟಿಗೆ ಅರ್ಧ ನಿಂಬೆ ರಸ ಹಾಕಿ ರೋಸ್ ವಾಟರಿನಿಂದ ಪೇಸ್ಟ್ ತರಹ ಮಾಡಿ ಮುಖಕ್ಕೆ ಲೇಪಿಸಿ ಒಣಗಿದ ನಂತರ ತೊಳೆದುಕೊಳ್ಳಿ. ಇದರಿಂದ ಜಿಡ್ಡು ಕಡಿಮೆ ಆಗುತ್ತದೆ. ಎಣ್ಣೆ ಚರ್ಮದವರು ಯಾವಾಗಲೂ ಆಯಿಲ್ ಫ್ರೀ ಮಾಯಿಶ್ಚರೈಸರ್ ಬಳಸುವುದು ಉತ್ತಮ. ಮುಖದ ಕೋಮಲತ್ವ ಕಡಿಮೆಯಾಗದಿರಬೇಕಾದರೆ ಅರೆದು ತೆಗೆದ ಗಂಧದಲ್ಲಿ ಚಿಟಿಗೆ ಅರಶಿನ, ಸ್ವಲ್ಪ ಹಾಲು ಕಲಸಿ ಚರ್ಮಕ್ಕೆ ಹಚ್ಚಬೇಕು. 1 ಟೇಬಲ್ ಚಮಚ ಮೊಸರು, 1 ಟೇಬಲ್ ಚಮಚ ಮುಲ್ತಾನಿ ಮಿಟ್ಟಿ ಪೌಡರ್, 1 ಟೇಬಲ್ ಚಮಚ ಪುದೀನ ಇವೆಲ್ಲವನ್ನೂ ಸೇರಿಸಿ 2 ಗಂಟೆ ನೆನೆಸಿ ನಂತರ ಮುಖಕ್ಕೆ ಹಚ್ಚಿ 15 ನಿಮಿಷ ಬಿಟ್ಟು ಉಗುರು ಬೆಚ್ಚಗಿನ ನೀರಿನಿಂದ ಮುಖ ತೊಳೆಯಿರಿ. ಇದು ಒಣ ಚರ್ಮದವರಿಗೆ ಸೂಕ್ತ ಪ್ಯಾಕ್. ಆಲೂಗಡ್ಡೆ ಜ್ಯೂಸ್ 1 ಟೇಬಲ್ ಚಮಚ, ಮುಲ್ತಾನಿ ಮಿಟ್ಟಿ 1 ಟೇಬಲ್ ಚಮಚ ಸೇರಿಸಿ ಮುಖಕ್ಕೆ ಲೇಪಿಸಿ ಒಣಗುವವರೆಗೆ ಬಿಡಿ. ನಂತರ ಉಗುರು ಬೆಚ್ಚಗಿನ ನೀರಿನಲ್ಲಿ ಮುಖ ತೊಳೆದು ಕೊನೆಗೆ ತಣ್ಣೀರಿನಲ್ಲಿ ತೊಳೆಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ದಿವ್ಯಾಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ.